ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಬಂದು ಮೀಶೋ ಹಾಲ್. ಆಲ್ರೆಡಿ ನಾನೊಂದು ಮೀಶೋ ಹಾಲ್ ಮಾಡಿದ್ದೀನಿ. ಅದರಲ್ಲಿ ಮೆನ್ಷನ್ ಮಾಡಿದ್ದೆ ಮೀಶೋ ಇಂದ ಬಂದಂತ ಬಟ್ಟೆಗಳು ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿದಾಗ ಮೀಶೋ ಇಂದ ಬಂದಂತ ಬಟ್ಟೆಗಳು ನಂಗೆ ತುಂಬಾ ಇಷ್ಟ ಆಗಿತ್ತು ಅಂತ. ಅದ್ರ ಕ್ವಾಲಿಟಿ ಆಗಿರ್ಬೋದು ಅಥವಾ ಸೈಜ್ ವೈಸ್ ಆಗಿರ್ಬೋದು, ಕೆಲವೊಂದು ಬಟ್ಟೆಗಳೆಲ್ಲ ಚೆನ್ನಾಗೇ ಬಂದಿತ್ತು. ಸೊ ಅದಕ್ಕೋಸ್ಕರ ಇನ್ನೊಂದ್ಸತಿ ಟ್ರಸ್ಟ್ ಮಾಡಿ ಮೀಶೋ ಅಲ್ಲಿ ಒಂದಷ್ಟು ಬಲ್ಕ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಅಂದ್ರೆ ಮಿಕ್ಸ್ ಎಲ್ಲಾ ತರ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನ ಮೀಶೋ ಹಾಲ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ. ನಿಮ್ಗೆ ಏನಾದ್ರು ತಗೋಬೇಕು ಅನ್ಸಿದ್ರೆ ನೀವು ತಗೋಬಹುದು. ಅಂದ್ರೆ ಸಿಂಪಲ್ ಬಟ್ಟೆಗಳು ಮಾಡ್ಕೊಂಡಿದೀನಿ. ರಫ್ ಯೂಸ್ಗೆ ಏನು ಯೂಸ್ ಮಾಡುವಂತ ಬಟ್ಟೆಗಳನ್ನ ತಗೊಂಡಿದೀನಿ. ಸೊ ಅದನ್ನ ತೋರ್ಸೋಣ ಅಂತ ಈ ಮೀಶೋ ಹಾಲ್ ಮಾಡ್ತಾ ಇರೋದು. ಅಂಡ್ ಇದ್ರಲ್ಲಿ ನಿಮಗೆ ಯಾವ್ದಾದ್ರು ಬಟ್ಟೆ ಇಷ್ಟ ಆಯ್ತು ಅಂತ ಅಂದ್ರೆ ಅದ್ರದ್ದು ಏನೋ ತಗೊಂಡಿರೋ ಬಟ್ಟೆಗಳ್ದೆಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ತಡ ಮಾಡದೆ ವಿಡಿಯೋ ಶುರು ಮಾಡುವ. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಓಕೆ, ನಾನು ಈ ಸತಿ ತಗೊಂಡಿರೋಂಥ ಬಟ್ಟೆಗಳು ಒಂದು 2 ಕವರ್ ಸೌಂಡ್ ಬಂದ್ರೆ ಬೇಜಾರ್ ಮಾಡ್ಕೋಬೇಡಿ, ಏನು ಮಾಡಕ್ಕಾಗಲ್ಲ, ಕವರ್ ಅಲ್ಲೇ ಇಟ್ಟಿದ್ದೀನಿ. 3 4 5 6 7 ಅಂಡ್ 8 ಬಟ್ಟೆಗಳನ್ನ ತಗೊಂಡಿದ್ದೀನಿ. ನಾನು ಆಗ್ಲೇ ಮೆನ್ಷನ್ ಮಾಡಿದಾಗೆ ನಾನು ಈ ಸತಿ ತಗೊಂಡಿರೋದಂತ ಸ್ಪೆಷಲ್ ಬಟ್ಟೆಗಳು ಅಥವಾ ಯಾವ್ದಾದ್ರು ಸ್ಪೆಷಲ್ ಒಕೇಶನ್ಗೆ ಅಂತ ಹಾಕೊಳ್ಳೋ ಅಂತ ಬಟ್ಟೆಗಳೇನಲ್ಲ. ಜಸ್ಟ್ ರಫ್ ಯೂಸ್ಗೆ ಅಥವಾ ಇಲ್ಲೇ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಯಾವಾಗ್ಲೂ ಜೀನ್ಸ್ ಹಾಕೊಂಡ್ ಬೇಜಾರಾಗ್ತಿರತ್ತೆ. ಅಂಡ್ ನಾನು ಆರ್ಡರ್ ಮಾಡಿರುವಂತ ಬಟ್ಟೆಗಳಲ್ಲಿ ಒಂದು ಬಟ್ಟೆ ನನಗೆ ತುಂಬಾ ದೊಡ್ಡ ಸೈಜ್ ಬಂದ್ಬಿಡ್ತು. ನಾನ್ ಮಾಡಿದ್ದು ಎಕ್ಸೆಸ್ ಆರ್ಡರ್, ಬಟ್ ಅದು ಮೀಡಿಯಮೋ ಲಾರ್ಜೋ ಯಾವ್ದೋ ಬಂದಿತ್ತು. ಬಟ್ ಎಕ್ಸ್ಚೇಂಜ್ ಕೊಟ್ಟಾಗ ಮತ್ತೆ ಹಂಗೆ ಬಂದಿದೆ. ಆ ಬಟ್ಟೆ ಯಾವ್ದು ಅಂತ ಅಂದ್ರೆ ಅದನ್ನ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ನಾನ್ ತಗೊಂಡಿರುವಂತ ಮೊದಲನೇ ಬಟ್ಟೆ ರಫ್ ಯೂಸ್ಗೆ, ಏನೋ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಯಾವಾಗ್ಲೂ ಜೀನ್ಸ್ ಹಾಕೊಳಕ್ ಆಗಲ್ಲ, ಅದಕ್ಕೋಸ್ಕರ ಈ ತರ ಒಂದು ಬಾಟಮ್ ಮಾಡ್ಕೊಂಡೆ. ಟ್ರೌಸರ್ಸ್ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ ಅಂಡ್ ಹೈ ವೆಸ್ಟ್ ಇದೆ. ಸಿಂಪಲ್ ಬಾಡಿ ಮೇಲೆ ಅದೇನೋ ಇದೆ ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ. ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇಲ್ಲಿ ಪಾಕೆಟ್ಸ್ ಇದೆ. ಪಾಕೆಟ್ಸ್ ಆ ಕಡೆ ಈ ಕಡೆ ಒಂದು, ಸಾರಿ ಆ ಕಡೆ ಒಂದು ಈ ಕಡೆ ಒಂದು ಪಾಕೆಟ್ಸ್ ಇದೆ. ಮುಂದೆ ಜಿಪ್ ಇದೆ. ಅಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದ್ರ ಪ್ರೈಸ್ ಬಂದು, ಇದನ್ನ ನಾನು ಕೊಟ್ಟು ತಗೊಂಡಿದ್ದು 261 ರುಪೀಸ್ಗೆ. 261ಗೆ ನನಗೆ ಇದು ಬಹಳ ವರ್ತ್ ಅಂತ ಅನ್ನಿಸ್ತು. ನಿಜವಾಗ್ಲೂ ಚೆನ್ನಾಗಿದೆ ಇದ್ರ ಕ್ವಾಲಿಟಿ ಅಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದನ್ನ ಇನ್ ಮುಂದೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಇದನ್ನ. ಅಂಡ್ ನಾನು ಇದನ್ನ ಕೊಟ್ಟು ತಗೊಂಡಂತ ಪ್ರೈಸ್ 261 ರುಪೀಸ್. 261ಗೆ ಇದು ನನಗೆ ವರ್ತ್ ಅಂತ ಅನ್ನಿಸ್ತು. ಮುಂದೆ ಕಲರ್ ಹೋಗುತ್ತೋ ಏನೋ ಗೊತ್ತಿಲ್ಲ, ಅಥವಾ ಏನಾದ್ರು ಬಟ್ಟೆ ಡ್ಯಾಮೇಜ್ ಆಗುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಏನು ಡ್ಯಾಮೇಜ್ ಇಲ್ಲ, ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಸೊ ತಗೋಬಹುದು, ನಾನ್ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದನ್ನ ಏನಾದ್ರು ರೇಟಿಂಗ್ ಕೊಡ್ಬೇಕಂದ್ರೆ 10ಗೆ 9 ಕೊಡ್ಬೋದು ನಾನು ಇದನ್ನ. ಎರಡನೇದು ನಾನು ತಗೊಂಡಿದ್ದು ಬ್ಯೂಟಿಫುಲ್ ಕುರ್ತಾ. ಒಂದೇ ಒಂದು ಕುರ್ತಾ ಆರೆಂಜ್ ಕಲರ್ ಇದೆ, ಅಂದ್ರೆ ಮಸ್ಟರ್ಡ್ ಆರೆಂಜ್ ಸಮ್ ಕಲರ್ ಏನೋ ಇದೆ. ಈ ತರ ಇದೆ ಕುರ್ತಾ. ನಾನೆಲ್ಲ ಮುದ್ರಿ ಇಕ್ಬಿಟ್ಟು ಹಂಗೆ ಆಗ್ಬಿಟ್ಟಿದೆ. ಐರನ್ ಗಿರನ್ ಎಲ್ಲ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅಂದ್ಬಿಟ್ಟು ವಿಡಿಯೋಗೋಸ್ಕರ ಅಂತ ಅಂದ್ಬಿಟ್ಟು ಸೊ ಐರನ್ ಗಿರನ್ ಏನ್ ಮಾಡಿಲ್ಲ. ಬಟ್ ಇದು ಏನೋ ಒಂಥರ ಸ್ಮೆಲ್ ಇದೆ, ಅದು ಏನ್ ಸ್ಮೆಲ್ಲು ಅಂತ ಗೊತ್ತಾಗ್ತಿಲ್ಲ. ಬಟ್ ಒಂದು ವಾಶ್ ಆದ್ರೆ ಏನೋ ಆರಾಮಾಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇದೂ ಅಷ್ಟೇ, ಸೈಡಲ್ಲಿ ಕಟ್ಟಿದೆ ಅಂಡ್ ಕ್ಲೋಸ್ ನೆಕ್. ಹಿಂದೆಗಡೆ ಈ ತರ ಒಂದು ಬಟನ್ ಇದೆ, ಅಂದ್ರೆ ಆ ಬಟನ್ ಹಾಕೋಬೇಕು. ಸ್ಲೀವ್ಲೆಸ್ ಇದೆ ಅಂಡ್ ಇದ್ರ ಮೇಲೆ ಸುಮ್ಮನೆ ವೈಟ್ ಕಲರ್ ಸಮ್ ಪ್ರಿಂಟ್ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಸಮ್ಮರ್ ಟೈಮಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನೆಲ್ಲ. ಈಗ ಸಮ್ಮರ್ ಇಲ್ಲ, ಬಟ್ ಸಮ್ಮರ್ ಟೈಮಲ್ಲಿ ಚೆನ್ನಾಗಿ ಯೂಸ್ ಮಾಡ್ಬೋದು. ಅಥವಾ ಎಲ್ಲಾದ್ರೂ ಇಲ್ಲೇ ಟೆಂಪಲ್ಗೆ ಹೋಗ್ಬೇಕು ಅಥವಾ ಸುಮ್ಮನೆ ಏನಾದ್ರು ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೋಬೇಕು ಅಂತ ಅಂದಾಗ ಇದೊಂದು ಕುರ್ತಾ ಹಾಕೊಂಡು ಹೋಗ್ಬೋದು. ಅಥವಾ ಆಫೀಸ್ಗೆ, ಕಾಲೇಜ್ಗೆ ಎಲ್ಲ ಕಡೆ ಯೂಸ್ ಮಾಡ್ಬೋದು. ನಾನು ಇದನ್ನ ಕೊಟ್ಟು ತಗೊಂಡಿದ್ದು 297 ರುಪೀಸ್ಗೆ. 297 ಜಾಸ್ತಿನೇ ಆಯ್ತು, ಬಟ್ ಓಕೆ, ವರ್ತ್ ಇದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಬಟ್ಟೆದು. ಸೊ ತಗೋಬಹುದು, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು. ಇದನ್ನ ರೇಟಿಂಗ್ ಕೊಡ್ಬೇಕು ಅಂತ ಅಂದ್ರೆ ನಾನು 10ಗೆ ಐ ಥಿಂಕ್ ಐ ಗಿವ್ 8 ಕೊಡ್ತೀನಿ. ಅಂಡ್ ಚೆನ್ನಾಗಿದೆ, ತಗೋಬಹುದು.
ಮೂರನೇದು ನಾನು ತಗೊಂಡಿದ್ದು ಒಂದು ಓವರ್ ಸೈಜ್ ಟಿ ಶರ್ಟ್. ಇದು ಕ್ಲಾತ್ ಬಂದು ಐ ಥಿಂಕ್ ಈ ಕ್ಲಾತ್ ನನಗೆ ಗೊತ್ತಿಲ್ಲ ಯಾವುದು ಅಂತ. ಓವರ್ ಸೈಜ್ ಟಿ ಶರ್ಟ್ ತಗೊಂಡೆ. ಸುಮ್ಮನೆ ಇಲ್ಲೇ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಅಂದಾಗ ಹಾಕೊಳಕ್ಕೆ. ಓವರ್ ಸೈಜ್ ಟಿ ಶರ್ಟ್ಸ್ ನಾನು ಜಾಸ್ತಿ ಹಾಕ್ತೀನಿ, ಸೊ ಅದಕ್ಕೋಸ್ಕರ ಒಂದು ತಗೊಂಡೆ. ಇದು ಲಾರ್ಜ್ ಸೈಜ್ ಇದೆ ಅಂಡ್ ಸಿಂಪಲ್ ಅಂಡ್ ಕ್ಯೂಟ್, ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಅಂಡ್ ಇದನ್ನ ನಾನು ಏನಾದರೂ ರೇಟಿಂಗ್ ಕೊಡಬೇಕು ಅಂತ ಅಂದ್ರೆ 10ಗೆ 8 ಕೊಡ್ತೀನಿ. ಬಿಕಾಸ್ ನಾನು ಇದನ್ನ ನಾರ್ಮಲ್ ಟಿ ಶರ್ಟ್ ಕಾಟನ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಏನೋ ಒಂಥರ ಸಿಂಥೆಟಿಕ್ ಬಟ್ಟೆಲಿ ಬಂದ್ಬಿಟ್ಟಿದೆ. ಸೊ ಓಕೆ, ನೋ ಪ್ರಾಬ್ಲಮ್. ಬಟ್ ಟಿ ಶರ್ಟ್ ಚೆನ್ನಾಗಿದೆ, ತಗೋಬಹುದು. ಇದನ್ನ ನಾನು ಕೊಟ್ಟು ತಗೊಂಡಿದ್ದು, ಈ ಟಿ ಶರ್ಟ್ ನಾನು ತಗೊಂಡಿದ್ದು 146 ರುಪೀಸ್ಗೆ. 146ಗೆ ವರ್ತ್ ಇದೆ, ಬಟ್ ನಾನು ಕಾಟನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ, ನೋ ಪ್ರಾಬ್ಲಮ್, ನೀವು ತಗೋಬಹುದು ಏನಾದರೂ ಡೈಲಿ ಯೂಸ್ಗೆ ಅಥವಾ ಮನೆ ಹತ್ರ ಯೂಸ್ ಮಾಡಬೇಕು ಅಂತ ಅಂದ್ರೆ 146ಗೆ ವರ್ತ್ ಇದೆ, ಸೊ ತಗೋಬಹುದು. ಮತ್ತೆ ಇನ್ನೊಂದು ಪ್ಯಾಂಟ್ ಮಾಡ್ಕೊಂಡೆ ನಾನು. ಸೇಮ್ ಇವಾಗ ನಾನೇನು ಬ್ಲ್ಯಾಕ್ ತೋರಿಸ್ದೆ ಪ್ಯಾಂಟು, ಸೊ ಅದೇ ತರ ಲ್ಯಾವೆಂಡರ್ ಕಲರ್ ಅಲ್ಲಿದೆ. ಸೇಮ್ ಇದ್ರ ಬಗ್ಗೆ ಏನೋ ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ, ಸೇಮೇ ಇದೆ, ಕ್ವಾಲಿಟಿನೂ ಹಂಗೆ ಇದೆ, ಬಟ್ಟೆನೂ ಕ್ಲಾತ್ ಹಂಗೆ ಇದೆ, ಅಂತದೇನಿಲ್ಲ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಬ್ಲ್ಯಾಕ್ ಏನ್ ಎಕ್ಸ್ಪ್ಲೇನ್ ಮಾಡಿದೆ ಅದನ್ನೇ ಇಟ್ಕೊಳ್ಳಿ. ಅಂಡ್ ಇದ್ರ ರೇಟ್ ಬಂದ್ಬಿಟ್ಟು ಇದೂ ಅಷ್ಟೇ 26 ಸೈಜ್ ಅಲ್ಲಿ ಇದೆ ಅಂಡ್ ಹೈ ವೆಸ್ಟ್ ಇದೆ. ಇದು ನಾನು ಕೊಟ್ಟು ತಗೊಂಡಿದ್ದು 286 ರುಪೀಸ್ಗೆ. ಸೇಮ್ ಅನ್ಸುತ್ತೆ, ಮೋಸ್ಟ್ಲಿ ಆ ಬ್ಲ್ಯಾಕ್ ಪ್ಯಾಂಟ್ಗೂ ಇದಕ್ಕೂ ಸೇಮ್ ರೇಟ್ ಅನ್ಸುತ್ತೆ, ಮರ್ತೋದೆ ಅದನ್ನ ಎಷ್ಟು ಹೇಳಿದೆ ಅಂತಾನೆ. ಸೊ 286ಗೆ ಬರ್ತು. ಇದನ್ನ ನಾನು ರೇಟಿಂಗ್ ಅವಾಗಲೇ ಅದು ಕೊಟ್ಟಂಗೆ ಹೇಳ್ತೀನಿ, 10 ಕೊಡ್ತೀನಿ ನಾನು. ಸೊ ತಗೋಬಹುದು, ಹೈಲಿ ರೆಕಮೆಂಡ್ ಮಾಡ್ತೀನಿ. 5ನೇ ಬಟ್ಟೆ ನಾನು ತಗೊಂಡಿದ್ದು ಇದೊಂದು ಲಾಂಗ್ ಗೌನ್ ಅಂತ ಮಾಡ್ಕೊಂಡಿದ್ದೆ, ಆಯ್ತಾ. ಇದನ್ನೇ ನಾನು ಹೇಳಿದ್ದು ಆಗ್ಲೇ, ಇದೊಂದು ಲಾಂಗ್ ಗೌನ್ ಅಂತ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡೋದಕ್ಕೆ ಎಕ್ಸೆಸ್ ಅಂತ ಇದೆ, ಬಟ್ ಇದು ಎಕ್ಸೆಸ್ ಅಲ್ಲ, ಲಾರ್ಜ್ಗಿಂತ ತುಂಬಾ ದೊಡ್ಡದಿದೆ ಅನ್ಸುತ್ತೆ ನನಗನ್ಸುತ್ತೆ. ಬಿಕಾಸ್ ನಾನು ಹಾಕೊಂಡಾಗ್ಲೂ ಹಂಗೆ ಅನ್ನಿಸ್ತು. ಬಿಕಾಸ್ ಎಕ್ಸ್ಚೇಂಜ್ ಮಾಡಿ ಕಳಿಸ್ದಾಗ್ಲೂ ಮತ್ತೆ ಇದೇ ತರ ಬಂತು. ಎಷ್ಟು ಲೂಸ್ ಇತ್ತು ಅದಕ್ಕಿಂತ ಡಬಲ್ ಲೂಸೇ ಇದೆ. ಅಂಡ್ ಬಟ್ಟೆ ಕ್ವಾಲಿಟಿ ನನ್ಗೆ ಅಷ್ಟು ಇಷ್ಟ ಆಗಿಲ್ಲ. ನಾನು ಹಾಕೊಂಡ್ರೆ ಹಾಕೊಂತೀನಿ, ಇಲ್ಲ ಅಂದ್ರೆ ಯಾರಿಗಾದ್ರೂ ಆದ್ರೆ ಅವ್ರಿಗೆ ಕೊಡ್ತೀನಿ ಇದನ್ನ. ಬಟ್ ಇದನ್ನ ನಾನು ರೆಕಮೆಂಡ್ ಮಾಡಕ್ ಹೋಗಲ್ಲ. ಇದೇ ತರ ಏನು ಮಿಂತ್ರಲ್ಲಿ ಅಜಿಯೋಲೂನು ಸಿಗತ್ತೆ, ನೀವು ತಗೋಬಹುದು. ನಾನು ಇಲ್ಲಿ ಟ್ರಸ್ಟ್ ಮಾಡಿ ಮೀಶೋ ಇಂದ ಆರ್ಡರ್ ಮಾಡಿದ್ದೆ, ಬಟ್ ಅಷ್ಟು ಚೆನ್ನಾಗಿಲ್ಲ. ನಿಮ್ಗೆ ಇಷ್ಟ ಆದ್ರೆ ನೀವು ತಗೋಬಹುದು. ಇದು ನಾನು ಕೊಟ್ಟು ತಗೊಂಡಿದ್ದು 371 ರುಪೀಸ್ಗೆ. ಇದಂತೂ ಫೋಟೋಲ್ ತೋರ್ಸೋ ತರ ಡಿಸೈನ್ ಹಂಗಿದೆ, ಬಟ್ ಕ್ವಾಲಿಟಿ ಇಲ್ಲ, ಅಷ್ಟು ಚೆನ್ನಾಗಿಲ್ಲ. ಫೋಟೋಲ್ ತೋರ್ಸೋ ತರ ಅಷ್ಟೇನು ಚೆನ್ನಾಗಿಲ್ಲ. ಅಂಡ್ ಇದಕ್ಕೇನಾದ್ರೂ ನಾನು ರೇಟಿಂಗ್ ಕೊಡ್ಬೇಕು ಅಂತ ಅಂದ್ರೆ 10ಗೆ I'll give 6 because I'm very disappointed. ನೆಕ್ಸ್ಟ್ ನಾನು ಆರ್ಡರ್ ಮಾಡ್ಕೊಂಡಿದ್ದು ಬ್ಯೂಟಿಫುಲ್ ಕುರ್ತಾ, ಬ್ಲ್ಯಾಕ್ ಕಲರ್ ಕುರ್ತಾ ಇದೆ. ಇದಕ್ಕೆ ಸ್ಟ್ರಾಪ್ಸ್ ಇರೋದು, ಕಟ್ಕೊಳ್ಳೋ ತರ ಎರಡು ಕಡೆ. ಇದನ್ನ ನೀವು ಹೇಗ್ ಬೇಕಾದ್ರೂ ಕಟ್ಕೋಬಹುದು. ಅಂಡ್ ಸೈಡ್ ಅಲ್ಲಿ ಕಟ್ಟಿದೆ, ಮೇಲ್ಗಡೆ ಗೋಲ್ಡನ್ ಪ್ರಿಂಟ್ ಇದೆ, ಕೆಳಗಡೆ ಬಂದ್ಬಿಟ್ಟು ಡಿಯರ್ ಪ್ರಿಂಟ್ ಇದೆ. ಡಿಯರ್ ವಾಟ್ ಅದ್ರದ್ದು ಪ್ರಿಂಟ್ ಇದೆ. ಅಂಡ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲಾದ್ರೂ ಆಫೀಸ್ಗೆ ಹೊರಗಡೆ ಶೆಕೆಗಾಲದಲ್ಲಿ ಆರಾಮಾಗಿ ಹಾಕೋಬಹುದು, ಅಂಡ್ ಗಾಳಿ ಎಲ್ಲ ಆರಾಮಾಗಿ ಆಡ್ತಾ ಇರತ್ತೆ. ಸೊ ಇದನ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ತಗೊಳ್ಳಿ, ನಿಜವಾಗ್ಲೂ ಚೆನ್ನಾಗಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಾನು ಇದನ್ನ ಆರ್ಡರ್ ಮಾಡಿದ್ದು ಎಕ್ಸೆಸ್ ಅಲ್ಲಿ. ಇದಕ್ಕೆ ಯಾವುದೇ ರೀತಿಯಾದ ಲೈನಿಂಗ್ ಇಲ್ಲ. ಇದನ್ನ ನಾನು 240 ರುಪೀಸ್ ಕೊಟ್ಟು ತಗೊಂಡೆ. 240 ಜಾಸ್ತಿ ಆಯ್ತು, ಬಟ್ ಓಕೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ಅಂಡ್ ಕುರ್ತಾನು ಚೆನ್ನಾಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ತಗೋಬಹುದು. ಅಂಡ್ ಇದಕ್ಕೆ ನಾನು ಏನಾದರೂ ರೇಟಿಂಗ್ ಕೊಡಬೇಕು ಅಂತ ಅಂದ್ರೆ ಏನೋ 10ಗೆ 10 ಕೊಡ್ತೀನಿ. ಸೊ ಡೈಲಿ ಯೂಸ್ಗೆ ಅಥವಾ ಆಫೀಸ್ ವೇರ್ಗೆ ಅಥವಾ ಕಾಲೇಜ್ ವೇರ್ಗೆ ನಿಮಗೆ ಸ್ಲೀವ್ಲೆಸ್ ಎಲ್ಲ ಅಲೋ ಇದ್ರೆ ಕಾಲೇಜ್ಗೂ ಹಾಕೊಂಡು ಹೋಗ್ಬೋದು. ಸೊ ಹೈಲಿ ರೆಕಮೆಂಡ್. ನೆಕ್ಸ್ಟ್ ಬಟ್ಟೆ ನಾನು ಆರ್ಡರ್ ಮಾಡಿದ್ದು ಒಂದು ಕಾರ್ಡ್ ಸೆಟ್ ಆರ್ಡರ್ ಮಾಡಿದ್ದೆ, ನಾರ್ಮಲ್ ಆಗಿ ಎಲ್ಲಾದ್ರೂ ಹೊರಗಡೆ ಹಾಕೊಂಡು ಹೋಗೋದಕ್ಕೆ ಅಂತಾನೆ. ಅದ್ರದ್ದು ಇದನ್ನ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಲಿ ಒಂದು ಪ್ರಮೋಷನ್ಗೆ ಅಂತ ಹಾಕೊಂಡಿದ್ದೆ. ಸೊ ಅದೇ ಬಟ್ಟೆ. ಪ್ಯಾಂಟ್ ಹೀಗಿದೆ, ನಂಗೆ ಇಷ್ಟ ಆಯ್ತು. ಬಟ್ ಇದು ನನಗೆ ಯಾವ ತರ ಫೀಲ್ ಕೊಟ್ಬಿಡ್ತು ಅಂತ ಅಂದ್ರೆ, ಹಾಕೊಂಡಿದ ತಕ್ಷಣ ನೈಟ್ ಡ್ರೆಸ್ ಫೀಲ್ ಬರುತ್ತೆ.
ಬಟ್ ಓಕೆ, ಎಲ್ಲಾದ್ರೂ ನಾರ್ಮಲ್ ಆಗಿ ಇಲ್ಲೇ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹಾಕೊಂಡು ಹೋಗ್ಬೋದು. ಚೆನ್ನಾಗಿ ಗಾಳಿ ಆಡತ್ತೆ. ನಿಜವಾಗ್ಲೂ ನೈಟ್ ಡ್ರೆಸ್ ತರಾನೇ ಇದೆ, ಆದ್ರೂ ನನಗೆ ಇಷ್ಟ ಆಯ್ತು. ಕಲರ್ ಡಿಸೈನ್ಸ್ ಎಲ್ಲ ನಂಗೆ ಇಷ್ಟ ಆಯ್ತು. ಅಂಡ್ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಎರಡು ಕಡೆ ಪಾಕೆಟ್ಸ್ ಇದೆ, ಎಲಾಸ್ಟಿಕ್ ಇದೆ, ಹಾಕೋಬಹುದು. ಅಂಡ್ ಅದ್ರದ್ದು ಟಾಪ್ ಬಂದು ಈ ತರ ಶರ್ಟ್ ತರ ಇದೆ. ನೀವೇ ಹೇಳಿ, ನೋಡಿದ ತಕ್ಷಣ ನಿಮ್ಗೆ ಹೆಂಗ್ ಅನ್ನಿಸ್ತು? ನೈಟ್ ಡ್ರೆಸ್ ತರ ಇದೆ ತಾನೆ? ನಿಜ ಹೇಳಿ. ಈ ಬಟ್ಟೆನ ಅಂದ್ರೆ ಈ ಒಂದು ಕಾರ್ಡ್ ಸೆಟ್ ನಾನು ಕೊಟ್ಟು ತಗೊಂಡಿದ್ದು 357 ರುಪೀಸ್ಗೆ. ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದನ್ನೇನಾದ್ರೂ ನಾನು ರೇಟಿಂಗ್ ಕೊಡ್ಬೇಕು ಅಂತ ಅಂದ್ರೆ 10ಗೆ I'll give 9 ಕೊಡ್ತೀನಿ. ನಿಮ್ಗೆ ಏನಾದ್ರೂ ಈ ಬಟ್ಟೆ ಇಷ್ಟ ಆದ್ರೆ ನೀವು ತಗೊಳ್ಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾ ಹೇಳ್ದೆ ಸಿಂಪಲ್ ಬಟ್ಟೆಗಳನ್ನ ಆರ್ಡರ್ ಮಾಡ್ಕೊಂಡಿದೀನಿ. ಅಂಡ್ ಅಂತ ಚೆನ್ನಾಗಿರೋದು ಏನಿಲ್ಲ, ಅಂತ ಚೆನ್ನಾಗಿಲ್ದಿರೋದು ಏನೂ ಇಲ್ಲ. ಆ ತರ ಬಟ್ಟೆಗಳನ್ನ ಆರ್ಡರ್ ಮಾಡ್ಕೊಂಡಿದೀನಿ. ಸೊ ಅದ್ರಲ್ಲಿ ಇದೂನು ಅಷ್ಟೇ, ಒಂದು ಓವರ್ ಸೈಜ್ ಟೀ ಶರ್ಟ್ ಆರ್ಡರ್ ಮಾಡಿದೆ. ಸೇಮ್ ಇದನ್ನು ಎಕ್ಸೆಸ್ ಮಾಡಿದ್ದೆ, ಬಟ್ ಆಮೇಲೆ ಎಕ್ಸ್ಚೇಂಜ್ ಮಾಡಿ ಲಾರ್ಜ್ಗೆ ತರಿಸ್ಕೊಂಡಿದ್ದು. ಅಂಡ್ ಇದು ಬಂದು ಈ ತರ ಇದೆ. ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಇದೆ. ಇದ್ರದ್ದು ಸೈಜ್ ಬಂದು ಲಾರ್ಜ್. ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಇದೆ. ಸೇಮ್ ವೈಟ್ ಕಲರ್ ಅಥವಾ ಸ್ಕಿನ್ ಕಲರ್ ಇನ್ನರ್ ಹಾಕೊಂಡ್ರೆ ಏನು ಕಾಣಿಸಲ್ಲ ಅನ್ಸುತ್ತೆ. ಇದ್ರ ಮೇಲೆ ಕ್ಯೂಟ್ ಆಗಿ ಕಾಫಿ ಗರ್ಲ್ ತರ ಒಂದು ಪ್ರಿಂಟ್ ಇದೆ. ಕಾಫಿ ಕಪ್ ಇಟ್ಕೊಂಡು ಒಂದು ಗರ್ಲ್ ಇದ್ದಾಳೆ. ನನಗೆ ಕಾಫಿ ಟೀ ಇಷ್ಟ ಇರೋದ್ರಿಂದ ಇದು ನನ್ನ ವೈಬ್ಗೆ ಮ್ಯಾಚ್ ಆಗತ್ತೆ ಅಂತ ಅನಿಸ್ತು. ಅದಕ್ಕೋಸ್ಕರ ಇದೊಂದು ಟೀ ಶರ್ಟ್ ತಗೊಂಡೆ. ಇದ್ರ ರೇಟ್ ಬಂದು, ಇದನ್ನ ನಾನು ಕೊಟ್ಟು ತಗೊಂಡಿದ್ದು 152 ರುಪೀಸ್ಗೆ. 152ಗೆ ವರ್ತ್ ಅಂತ ಅನ್ನಿಸ್ತು. ಸೊ ಅದೇ ಹೇಳ್ದಂಗೆ ರಫ್ ಯೂಸ್ಗೆ ಚೆನ್ನಾಗಿದೆ, ತಗೋಬಹುದು. ಅಂಡ್ ಕ್ಯೂಟ್ ಆಗಿ ಕಾಣಿಸುತ್ತೆ. ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದನ್ನೇನಾದ್ರೂ ನಾನು ರೇಟಿಂಗ್ ಕೊಡ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ 10ಗೆ 10 ಕೊಡ್ತೀನಿ. ಸೊ ನಿಮ್ಗೇನಾದ್ರೂ ಈ ಬಟ್ಟೆ ಇಷ್ಟ ಆದ್ರೆ ನೀವು ತಗೋಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಮೀಶೋ ಹಾಲ್ ಎಷ್ಟು ಬೇಗ ಮುಗ್ದೋಯ್ತು ಅಂತ ಅಂದ್ರೆ ಇಷ್ಟೇ ನಾನು ತಗೊಂಡಿದ್ ಬಟ್ಟೆಗಳು. ಸೊ ಇದಿಷ್ಟೇ, ಇದು ಇವತ್ತಿನ ಒಂದು ಚಿಕ್ಕದಾದ ವಿಡಿಯೋ ಆಗಿತ್ತು ಮೀಶೋ ಹಾಲ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ನಿಮ್ಗೆ ಇದೇ ತರ ಏನಾದ್ರು ಮೀಶೋ ಹಾಲ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಬಿಕಾಸ್ ನಾನು ಇನ್ಮೇಲೆ ಮೀಶೋ ಹಾಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಅಂದ್ರೆ ಮೀಶೋ ಹಾಲ್ ಜಾಸ್ತಿ ಮಾಡೋಣ ಅಂತ ಪ್ಲಾನ್ ಇಟ್ಕೊಂಡಿದೀನಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಅಥವಾ ನಿಮ್ಗೆ ಏನಾದ್ರು ನಾನು ಮಾಡ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ಎಸ್ ಅಂತ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಲವ್ ಯು, ಬಾಯ್.